ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಏಕಾದಶೀಮಹಂ ವಂದೇ ನಿರ್ಜಲಾಂ ಜ್ಯೇಷ್ಠಶುಕ್ಲಗಾಂ ಸಮರ್ಥಭೀಮಸಕೃತಾಂ ಸರ್ವೋಪೋಷಣ ಸತ್ಫಲಾಂ. ಧರ್ಮರಾಜ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಸಂವಾದದಲ್ಲಿ ಅನೇಕ ಏಕಾದಶಿಗಳ ಮಹಿಮೆಯನ್ನು ನಾವು ಶ್ರವಣ ಮಾಡಿದ್ದೇವೆ. ಪ್ರಸ್ತುತ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿಯ ಮಹಿಮೆಯನ್ನು ಶ್ರವಣ ಮಾಡಬೇಕಾಗಿದೆ. ಆದರೆ ವಿಶೇಷ ಭೀಮಸೇನ ದೇವರು ಮತ್ತು ಕೃಷ್ಣ ಪರಮಾತ್ಮನ ಸಂವಾದದಲ್ಲಿ ಈ ಏಕಾದಶಿಯ ಮಹಿಮೆ ಬಹಳ ಅಪರೂಪವಾದ ರೀತಿಯಲ್ಲಿ ಮೂಡಿಬಂದಿದೆ, ಬಹಳ ವಿಚಿತ್ರವಾದ ರೀತಿಯಲ್ಲಿ ಮೂಡಿಬಂದಿದೆ. ಸರಿಯಾದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆ ಏಕಾದಶಿಯ ಮಹಿಮೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಭೀಮಸೇನ ದೇವರು ವೇದವ್ಯಾಸ ದೇವರಿಗೆ ಪ್ರಶ್ನೆ ಮಾಡ್ತಾರೆ. ಭೀಮಸೇನ ದೇವರು ಮತ್ತು ವೇದವ್ಯಾಸ ದೇವರ ಸಂವಾದದಲ್ಲಿ ಈ ಅಪರೂಪವಾದ ಮಹಿಮೆ ನಿರೂಪಿತವಾಗಿದೆ. ವೇದವ್ಯಾಸ ದೇವರಿಗೆ ಪ್ರಶ್ನೆ ಮಾಡುವಾಗ ಬಹಳ ಸುಂದರವಾದ ಸಂಬಂಧವನ್ನು ಸ್ಮರಣೆ ಮಾಡಿಕೊಂಡು ಭೀಮಸೇನ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಿತಾಮಹ ಮಹಾಬುದ್ಧೇ ಶೃಣು ಮೇ ಪರಮಂ ವಚಃ ಯುಧಿಷ್ಠಿರಶ್ಚ ಕುಂತೀ ಚ ತಥಾ ದ್ರಪದನಂದಿನಿ ಅರ್ಜುನೋ ನಕುಲಶ್ಚೈವ ಸಹದೇವಸ್ತಥೈವ ಚ ಏಕಾದಶ್ಯಾಂ ನ ಭುಂಜಂತಿ ಕದಾಚಿದಪಿ ಸುವ್ರತ. ಭಗವಂತನಿಗೆ ಪಿತಾಮಹ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು. ಪಿತಾಮಹ ಸ್ಥಾನದಲ್ಲಿಯೇ ವೇದವ್ಯಾಸ ದೇವರಿದ್ದಾರೆ. ತಂದೆ ಪಾಂಡುರಾಜ, ಪಾಂಡುರಾಜನ ತಂದೆ ವೇದವ್ಯಾಸ ದೇವರಾದ್ದರಿಂದಾಗಿ ವೇದವ್ಯಾಸ ದೇವರನ್ನು ಪಿತಾಮಹ ಅಂತ ಸಂಬೋಧನೆ ಮಾಡ್ತಾ ಮಹಾಬುದ್ಧಿ ಅಂತ ಅವರ ಸಾರ್ವಜ್ಞವನ್ನು ಸ್ಮರಣೆ ಮಾಡಿಕೊಳ್ತಾ ಹಾಗೂ ನನ್ನ ಪರಮವಾದ ವಚನವನ್ನು ನೀವು ಕೇಳಬೇಕು ಅಂತ ಬಹಳ ಅಪರೂಪವಾದ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜ, ಕುಂತಿದೇವಿ, ದ್ರೌಪದಿ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡ್ತಾರೆ. ಎಂದೆಂದಿಗೂ ಏಕಾದಶಿ ದಿವಸ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ. ಆದರೆ ಅವರೆಲ್ಲರೂ ಕೂಡ ನನಗೆ ಹೇಳ್ತಾರೆ ನೀನು ಉಪವಾಸ ಮಾಡು, ನೀನು ಉಪವಾಸ ಮಾಡು ಅಂತ. ಆದರೆ ನನಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅಂತ ಭೀಮಸೇನ ದೇವರು ಹೇಳಿಕೊಳ್ತಾರೆ. ಬಹಳ ಸೋಜಿಗ ಅಂತ ಅನ್ನಿಸ್ತದೆ. ಇದು ಕಥೆಯಲ್ಲಿ ಸ್ವಲ್ಪ ವಿಚಿತ್ರವಾಗಿ ಇದೆ, ಆದರೆ ಆ ಕಥೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆ ನನಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅಂದರೆ ನನ್ನ ಹೊಟ್ಟೆಯಲ್ಲಿ ವೃಕ ಎಂಬ ಅಗ್ನಿ ಇದೆ. ಆ ವೃಕ ಎಂಬ ಅಗ್ನಿಯನ್ನು ಶಾಂತಪಡಿಸಬೇಕಾದರೆ ನಾನು ನಿರಂತರವಾಗಿ ಆಹಾರ ಸ್ವೀಕಾರ ಮಾಡ್ತಾನೆ ಇರಬೇಕು. ಇಲ್ಲೇ ಹೋದರೆ ನನಗೆ ಇರಲಿಕ್ಕಾಗೋದಿಲ್ಲ ಎಂಬ ಹಾಗೆ ಇಲ್ಲಿ ಭೀಮಸೇನ ದೇವರು ಮಾತಾಡ್ತಾರೆ. ಅದು ಸತ್ಯವಾ ಅಂತ ಅನಿಸಿದರೆ ಇದರ ನಿರ್ಣಯವನ್ನು ನಾರಾಯಣ ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ಮಧ್ವವಿಜಯದಲ್ಲಿ ಹೇಳ್ತಾರೆ. ಹೌದು, ಭೀಮಸೇನ ದೇವರ ಉದರದಲ್ಲಿ, ಮುಖ್ಯಪ್ರಾಣದೇವರ ಉದರದಲ್ಲಿ, ಬ್ರಹ್ಮದೇವರ ಉದರದಲ್ಲಿ ವೃಕನಾಮಕ ಅಗ್ನಿ ಇದೆ, ಇಲ್ಲ ಅಂತ ಅಲ್ಲ. ಆದರೆ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ಅಂತ ಆ ವೃಕ ಯಜ್ಞಿಯ ಬಗ್ಗೆ ಬಹಳ ಅಪರೂಪವಾದ ಪರಿಚಯವನ್ನು
ನಾರಾಯಣ ಪಂಡಿತಾಚಾರ್ಯರು ಮಾಡಿಸ್ತಾರೆ. ವೃಕ ಎಂಬ ಅಗ್ನಿ ಅವರ ಉದರದಲ್ಲಿದ್ದದ್ದರಿಂದಾಗಿ ಅವರು ಎಷ್ಟೇ ತಿಂದರೂ ತಿನ್ನೋದರಿಂದ ಅವರಿಗೆ ತೊಂದರೆಯಾಗೋದಿಲ್ಲ, ತಿಂದದ್ದೆಲ್ಲ ಜೀರ್ಣವಾಗ್ತದೆ. ಆದರೆ ಅವರಿಗೆ ಅದರಿಂದ ಯಾವುದೇ ರೀತಿಯಾದ ಅಹಿತ ಆಗೋದಿಲ್ಲ. ಆದರೆ ಮೇಲಿಂದ ಮೇಲೆ ಹಸಿವಾಗೋದು, ಹಸಿವಿನಿಂದ ತೊಂದರೆ ಆಗೋದು, ಯಾವ ರೀತಿಯಾದ ತೊಂದರೆ ಬಾಧೆ ಅವರಿಗೆ ಇಲ್ಲ. ಹಸಿವಿನ ಬಾಧೆ ಭೀಮಸೇನ ದೇವರಿಗೆ ಇಲ್ಲ ಅಂತ ತಿಳಿಸ್ತಾ ನಿತ್ಯಂ ಹಿತಂ ಅಂತ ಹೇಳ್ತಾರೆ. ಪ್ರತಿನಿತ್ಯವೂ ಆ ಅಗ್ನಿಯಿಂದ ಅವರಿಗೆ ಹಿತವೇ ಹೊರತು ಎಂದಿಗೂ ಆ ಅಗ್ನಿಯಿಂದ ಅವರಿಗೆ ಅಹಿತವಾಗಿಲ್ಲ. ಅಂಥ ಅದ್ಭುತವಾದ ಅಗ್ನಿ ಭೀಮಸೇನ ದೇವರ ಉದರದಲ್ಲಿದ್ದದ್ದರಿಂದಾಗಿ ಅವರಿಗೆ ವೃಕೋದರ ಅಂತನೋ ಹೆಸರು ಸಾರ್ಥಕವಾಗಿದೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಸ್ತುತ ಆ ಮಾತನ್ನು ಹೇಳ್ತಾರೆ. ತೇಮಾಂ ಬ್ರುವಂತಿ ವೈ ನಿತ್ಯಂ ಮಾತ್ವಂ ಭುಂಕ್ಷ ವೃಕೋದರ. ಅದರೇ ಹೆಸರನ್ನು ನನಗೆ ಸಂಬೋಧನೆ ಮಾಡಿ ನನಗೆ ಹೇಳ್ತಾರೆ, ನೀನು ತಿನ್ನಬೇಡ ಅಂದರೆ ಏನರ್ಥ? ಭೀಮಸೇನ ದೇವರು ಪ್ರತಿ ಏಕಾದಶಿ ತಿಂತಾ ಇದ್ರು ಅಂತ ಅರ್ಥನಾ? ಹಾಗೆಲ್ಲ ಸರ್ವಥಾ ನಾವು ತಿಳಿದುಕೊಳ್ಳಬಾರದು. ಭೀಮಸೇನ ದೇವರು ಪರಮಶುದ್ಧವಾದ ಭಾಗವತ ಧರ್ಮದಲ್ಲಿ ನಿರತರಾದವರು ಅಂತನ್ನೋದನ್ನು ನಾವು ತಿಳಿದಿದ್ದೇವೆ. ಆದರೆ ನಮ್ಮಂಥ ಅಶಕ್ತರ ಒಂದು ಪ್ರಾರ್ಥನೆ ಏನಿದೆಯಲ್ಲ, ಅಶಕ್ತರ ಪ್ರಾರ್ಥನೆಯನ್ನು ಭೀಮಸೇನ ದೇವರು ವೇದವ್ಯಾಸ ದೇವರ ಮುಂದೆ ಇಡ್ತಾ ಇದ್ದಾರೆ ಅಂತನ್ನೋದನ್ನು ತಿಳಿಯಬಹುದು. ಭೀಮಸೇನ ದೇವರಲ್ಲಿ ಹೇಳ್ತಾರೆ, ಏಕಭುಕ್ತೇನ ಶಕ್ತೋಹಂ ಉಪವಾಸ ಕಥಂ ಮುನೆ ವೃಕೋ ನಾಮಾಸ್ತಿ ಯೋ ವನ್ಯೈ ಸ ಸದಾ ಜಠರೇ ಮಮ ಅತೀವಾನ್ನಂ ಯದಾಶ್ನಾಮಿ ತದಾ ಸಮುಪಶಾಮ್ಯತಿ. ಭೀಮಸೇನ ದೇವರು ಹೇಳುವ ಮಾತುಗಳು ಹೇಗಿವೆ ಅಂತಂದರೆ, ವೃಕ ಎಂಬ ಅಗ್ನಿ ನನ್ನ ಉದರದಲ್ಲಿ ಇದೆ. ಇದೊಂದು ಅಪರೂಪವಾದ ಪ್ರಮೇಯ ಅಂತೂ ನಮಗೆ ಈ ವಚನದಿಂದ ಸಿದ್ಧವಾಗ್ತದೆ. ನಾನು ಹೊತ್ತಿಗೆ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದರೆ ಮಾತ್ರ ಆ ಅಗ್ನಿ ಶಾಂತವಾಗಿರ್ತದೆ. ಇಲ್ಲದೆ ಹೋದರೆ ಆ ಅಗ್ನಿಯಿಂದ ನನಗೆ ತೊಂದರೆಯಾಗ್ತದೆ ಅಂತನ್ನೋ ಹಾಗೆ ಭೀಮಸೇನ ದೇವರು ಮಾತಾಡ್ತಾರೆ. ಈ ಮಾತಂತೂ ಸರ್ವಥಾ ಅಲ್ಲ, ಆದರೆ ನಮ್ಮ ಬಗ್ಗೆ, ಅಶಕ್ತರ ಬಗ್ಗೆ ಭೀಮಸೇನ ದೇವರು ಆಡಿದ ಮಾತುಗಳು ಅಂತ ನಾವು ಅದನ್ನು ತಿಳಿಯಬಹುದು. ಯಾರಿಗೆ ಬಹಳ ಹಸಿವೆ ಆಗ್ತದೆ, ಹಸಿವೆಯ ತೊಂದರೆ ಇರ್ತದೆ, ಯಾರು ರೋಗಗ್ರಸ್ತರಾಗಿರ್ತಾರೆ, ಆಹಾರವನ್ನು ಸ್ವೀಕಾರ ಮಾಡಲೇಬೇಕಾಗಿರ್ತದೆ, ಅಂಥವರ ಬಗ್ಗೆ ಒಂದು ವಿಶೇಷವಾದ ಅವರಿಗೊಂದು ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ನೀಡುವುದಕ್ಕಾಗಿ ಭೀಮಸೇನ ದೇವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಅವಶ್ಯವಾಗಿ ನಾವಿಲ್ಲಿ ತಿಳಿಯಲೇಬೇಕು. ಯಾಕೆಂದರೆ ಆ ಅಗ್ನಿ ವಿಶ್ವಹಿತ ಅಂತನ್ನೋದು ನಮಗೆ ಪರಿಚಿತ. ಆ ಅಗ್ನಿಯಿಂದ ಯಾವುದೇ ರೀತಿಯಾದ ಬಾಧೆ ಯಾರಿಗೂ ಆಗೋದಿಲ್ಲ. ಇಡೀ ಪ್ರಪಂಚಕ್ಕೆ ಅದರಿಂದ ಹಿತವಿದೆ ಅಂತ ಹೇಳ್ತಾರೆ. ವಿಶ್ವಹಿತಂ. ಅದೇ ರೀತಿಯಾಗಿ ಎಷ್ಟು ಸ್ವೀಕಾರ ಮಾಡಿದರೂ ಆಹಾರದ ದೋಷ ಅವರಿಗೆ ಆಗೋದಿಲ್ಲ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಮತ್ತೊಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ಭೀಮಸೇನ ದೇವರು ಯುದ್ಧ ಮಾಡುವ ಪ್ರಸಂಗದಲ್ಲಿ ಏನು ಆಹಾರ ಸ್ವೀಕಾರ ಮಾಡಿದರು? ಹೊತ್ತಿಗೆ ಆಹಾರವನ್ನು ಸ್ವೀಕಾರ ಮಾಡುವ ಅವಕಾಶ ಯುದ್ಧ ಮಾಡುವ ಸಂದರ್ಭದಲ್ಲಿ ಇತ್ತಾ? ಇಲ್ಲ. ಹಾಗಾದರೆ ಅವರ ಅಗ್ನಿ ಹೇಗೆ ಪ್ರಶಾಂತವಾಗಿತ್ತು ಆ ಸಂದರ್ಭದಲ್ಲಿ? ವನವಾಸದಲ್ಲಿ ಎಷ್ಟೋ ದಿನ ಬೇರೆ ಬೇರೆ ಕಡೆಗೆ ಹೋಗುವ ಪ್ರಸಂಗ. ಎಲ್ಲಿ ಆಹಾರ ಸಿಗ್ತಾ ಇತ್ತವರಿಗೆ? ಭೀಮಸೇನ ದೇವರಿಗೆ ಆಹಾರ ಇಲ್ಲದೇ ಇದ್ದೂ ಕೂಡ ಅವ್ರ ಜೀವನವನ್ನು, ಪ್ರಶಾಂತವಾದ ಜೀವನವನ್ನು ಅವರು ನಡೆಸಿದ್ದಾರೆ. ಯಾವುದೇ ರೀತಿಯಾದ ಉದ್ವೇಗಕ್ಕೆ ಒಳಗಾಗಿಲ್ಲ ಭೀಮಸೇನ ದೇವರು, ಯಾವುದೇ ರೀತಿಯಾದ ಪೀಡೆಗೆ ಒಳಗಾಗಿಲ್ಲ. ಅದನ್ನು ಮಹಾಭಾರತದಲ್ಲಿ ನಾವು ಕಾಣ್ತೇವೆ. ಆದ್ದರಿಂದಾಗಿ ಆ ಅಗ್ನಿಯಿಂದ ಅವರಿಗೆ ಬಾಧೆ ಸರ್ವಥಾ ಇಲ್ಲವೇ ಇಲ್ಲ. ಆ ಅಗ್ನಿಯಿಂದ ಅವರಿಗೆ ಹಿತವೇ ಇದೆ. ಆದರೂ ಕೂಡ ಅಶಕ್ತರ ಪರವಾಗಿ ಭೀಮಸೇನ ದೇವರು ವೇದವ್ಯಾಸ ದೇವರ ಮುಂದೆ ಮಾತಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ನಾವು ಧರ್ಮರಾಜನ ಮಾತುಗಳನ್ನು ಕೇಳಿದ್ದೇವೆ. ಏಕಾದಶಿ ಉಪವಾಸದ ಬಗ್ಗೆ ಹೇಳು ಅಂತ ಏಕಾದಶಿಯ ಮಹಿಮೆಯನ್ನೆಲ್ಲ ಧರ್ಮರಾಜ ಹೇಳಿಸಿಕೊಂಡ. ಆ ವಿಷಯ ಯಾವುದು ಗೊತ್ತಿಲ್ಲ ಅಂತ ಅರ್ಥರ ಅಲ್ಲ. ಧರ್ಮರಾಜನಿಗೆ ಆ ಎಲ್ಲ ವಿಷಯಗಳು ಗೊತ್ತಿದೆ. ಆದರೂ ಕೂಡ ನಮಗೆಲ್ಲ ತಿಳಿಸೋದಕ್ಕಾಗಿ ಧರ್ಮರಾಜ ಪ್ರಶ್ನೆ ಮಾಡಿ ಆ ಏಕಾದಶಿಯ ಮಹಿಮೆಯ ಉಪದೇಶವನ್ನು ನಮಗೆ ಹೇಗೆ ಮಾಡಿಸಿದ್ದಾರೋ ಅದೇ ರೀತಿಯಾಗಿ ಅತ್ಯಂತ ಅಶಕ್ತರಾದವರು, ಉಪವಾಸ ಅಸಮರ್ಥರಾದವರು, ಅವರಿಗೊಂದೇನಾದರೂ ಮಾರ್ಗವನ್ನು ಕೊಡಬೇಕು, ಅವರಿಗೇನಾದರೂ ಉಪಾಯವನ್ನು ವೇದವ್ಯಾಸ ದೇವರ ಕಡೆಯಿಂದ ಹೇಳಿಸಬೇಕು ಅಂತನ್ನೋ ಪರಮ ಕರುಣೆಯಿಂದ ಭೀಮಸೇನ ದೇವರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮನ್ನೇ ತಾವು ಹೇಳಿಕೊಳ್ತಾ ಇದ್ದಾರೆ. ಹೀಗೆ ನಮ್ಮನ್ನು ದೇವರ ಮುಂದೆ ಇಡ್ತಾ ಇದ್ದಾರೆ. ಅತೀವ ಅಸಮರ್ಥರು ಉಪವಾಸ ಮಾಡಲಿಕ್ಕಾಗೋದಿಲ್ಲ, ಅಂಥವರಿಗಾಗಿ ಏನಾದರೂ ಉಪದೇಶ ಮಾಡಬೇಕು ಅಂತಂದರೆ ಭೀಮಸೇನ ದೇವರಿಗೆ ವೇದವ್ಯಾಸ ದೇವರು ಹೇಳ್ತಾರೆ, ಇಲ್ಲಪ್ಪ ಮೊಮ್ಮಗ, ಹಾಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಏನೇ ಅಸಾಮರ್ಥ್ಯ ಇದ್ದರೂ ಶುಕ್ಲ ಪಕ್ಷದ ಕೃಷ್ಣ ಪಕ್ಷದ ಎರಡೂ ಏಕಾದಶಿಗಳನ್ನು ಉಪವಾಸ ಮಾಡಲೇಬೇಕು, ನಿರಾಹಾರ ಮಾಡಲೇಬೇಕು, ನಿರ್ಜಲ ಉಪವಾಸವನ್ನು ಮಾಡಬೇಕು ಅಂತ ಮಹಾನುಭಾವರಾದ ಸರ್ವಜ್ಞ ಶಿಖಾಮಣಿಗಳಾದ ಸರ್ವೋತ್ತಮರಾದ ವೇದವ್ಯಾಸ ದೇವರು ತಿಳಿಸ್ತಾರೆ. ಅಂದರೆ
ಅದಕ್ಕೆ ಕನ್ಸೆಷನ್ ಅನ್ನೋದು ಇಲ್ಲವೇ ಇಲ್ಲ ಅದಕ್ಕೆ. ಹೀಗಾಗಿ ಏಕಾದಶಿ ಉಪವಾಸ ಅತ್ಯಂತ ಕಡ್ಡಾಯ ಅಂತ ತಿಳಿಸಿ, ಜೊತೆಗೆ ಅನೇಕ ಮಾತುಗಳನ್ನು ನಾವು ಕೇಳಿದ್ದೇವೆ. ಉಪವಾಸ ಅಸಮರ್ಥರಾದವರು ಏನೇನು ಸ್ವೀಕಾರ ಮಾಡಬೇಕು ಅಂತ ಅದನ್ನು ನಾವು ಕೇಳಿದ್ದೇವೆ, ಎಲ್ಲರಿಗೆ ಗೊತ್ತಿದ್ದ ವಿಷಯ. ಅದನ್ನು ಪ್ರತ್ಯೇಕವಾಗಿ ನಾವು ತಿಳಿಯಬೇಕು. ಇರಲಿ, ಹಾಗೆ ಅಂಥವರಿಗೆ ಏನಾದರೂ ಒಂದು ಉಪಾಯ ಇದೆಯಾ ಅಂತ ಅಂದರೆ, ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಏಕಾದಶಿ ನಿರ್ಜಲ ಏಕಾದಶಿ. ಈ ಏಕಾದಶಿಯನ್ನು ನಿರ್ಜಲವಾಗಿ ಮಾಡೋದರಿಂದ ಎಲ್ಲ ಏಕಾದಶಿಗಳನ್ನು ಮಾಡುವ ಫಲ ಅವರಿಗೆ ಬರ್ತದೆ ಅಂತ ಉಪವಾಸ ಅಸಮರ್ಥರಾದವರಿಗೆ ಒಂದು ಉಪಾಯವನ್ನು ತಿಳಿಸೋದಕ್ಕಾಗಿ ಭೀಮಸೇನ ದೇವರು ಕರುಣೆಯಿಂದ ಈ ರೀತಿಯಾಗಿ ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮಾತನ್ನು ನಾವು ಕೇಳ್ತೀವಲ್ಲ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಹಾಗೆ ಭೀಮಸೇನ ದೇವರು ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ನಾನು ಮೊದಲಿಗೆ ಹೈಲೈಟ್ ಮಾಡಿದೆ, ಏನಂತ, ಶೃಣು ಮೇ ಪರಮಂ ವಚಃ. ನನ್ನ ಬರೀ ಮಾತನ್ನು ಕೇಳು ಅಂತ ಅನ್ನಲಿಲ್ಲ, ನನ್ನ ಪರಮವಚನವನ್ನು ನೀನು ಕೇಳು ಅಂತ, ಪ್ರಾರ್ಥನೆಯನ್ನು ಕೇಳು ಅಂತ ಹೇಳಿದರು. ಏನು ನನ್ನ ಪ್ರಾರ್ಥನೆ ಅಂದರೆ, ಅಸಮರ್ಥರಾದ ಎಲ್ಲ ಜೀವರಾಶಿಗಳ ಪ್ರಾರ್ಥನೆಯನ್ನು ನಾನು ನಿನ್ನ ಮುಂದೆ ಇಡ್ತಾ ಇದ್ದೇನೆ ಅಂತ ಆ ಪರಮಂ ವಚಃ ಎಂಬ ಅರ್ಥಕ್ಕೆ ಸ್ವಾರಸ್ಯವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇಷ್ಟು ಹೇಳಿದ ಮೇಲೆ ಆ ಜ್ಯೇಷ್ಠ ಶುಕ್ಲಪಕ್ಷ ಏಕಾದಶಿಯ ಅತ್ಯದ್ಭುತವಾದ ಮಹಿಮೆಯನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಅಲ್ಲದೇನೆ ವೇದವ್ಯಾಸ ದೇವರು ಭೀಮಸೇನ ದೇವರ ಬಗ್ಗೆ ಒಂದೆರಡು ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ, ಬಹಳ ಅಪರೂಪವಾಗಿದೆ. ಶ್ರುತಾಸ್ತೆ ಮಾನವಾ ಧರ್ಮ ವೈದಿಕಾಶ್ಚ ಶ್ರುತಾಸ್ತ್ವಯ ಕಲವು ಯುಗೇನ ಶಕ್ಯಂತೆ ಕರ್ತಂತೆ ವೈ ನರಾಧಿಪ. ಭೀಮಸೇನ ದೇವರಿಗೆ ಹೇಳ್ತಾರೆ, ನೀವು ಸ್ವಯಂಭುವ ಮನು ನಿರ್ಮಾಣ ಮಾಡಿದ ಧರ್ಮಗಳ ಜ್ಞಾನ ನಿಮಗೆ ಇದೆ, ವೈದಿಕವಾದ ಧರ್ಮಗಳ ಜ್ಞಾನವೂ ನಿಮಗೆ ಇದೆ, ಎಲ್ಲ ಧರ್ಮಗಳ ಪರಿಜ್ಞಾನ ಭೀಮಸೇನ ದೇವರಿಗೆ ನಿಮಗೆ ಇದೆ. ಆದರೂ ಕೂಡ ಎಲ್ಲ ಪುರಾಣಗಳಲ್ಲಿ ಹೇಳಿರುವ ಸಾರರೂಪವಾದ ಮಾತನ್ನು ಹೇಳ್ತೇನೆ. ಏಕಾದಶ್ಯಾಂ ನಭುಂಕ್ತೇಯೋ ನಯಾತಿ ನರಕಂತು ಸಹ. ಏಕಾದಶಿ ದಿವಸ ಯಾರು ಭೋಜನೆ ಮಾಡೋದಿಲ್ಲ ಅವರಿಗೆ ನರಕ ಆಗೋದಿಲ್ಲ. ಹೀಗಾಗಿ ನರಕದಿಂದ ಪಾರಾಗಬೇಕಾದರೆ ಶುಕ್ಲಪಕ್ಷ ಕೃಷ್ಣಪಕ್ಷ ಏಕಾದಶಿಗಳನ್ನು ಅತ್ಯಂತ ಅನಿವಾರ್ಯವಾದ ರೀತಿಯಲ್ಲಿ ಮಾಡಲೇಬೇಕು ಅಂತ ಏಕಾದಶಿಯ ಬಗ್ಗೆ ವೇದವ್ಯಾಸ ದೇವರು ಹೇಳಿದ ಮೇಲೆ ಮತ್ತೆ ಭೀಮಸೇನ ದೇವರು ಪ್ರಶ್ನೆ ಮಾಡ್ತಾರೆ, ಆಯಿತು ಸರ್ವೋತ್ತಮ ವೇದವ್ಯಾಸ ದೇವರು, ಅಜ್ಜ ಪಿತಾಮಹ, ನೀವು ಹೇಳುವ ಮಾತುಗಳೆಲ್ಲ ಸರಿ, ಆದರೆ ಅತ್ಯಂತ ಅಸಮರ್ಥರು ಅಂತ ಇದ್ದಾರೆ, ಅವರಿಗಾಗಿ ಒಂದೇನಾದರೂ ಉಪಾಯವನ್ನು ಹೇಳಬೇಕು ಅಂತ. ನೋಡ್ರಿ, ಜೀವರಾಶಿಗಳ ಪರವಾಗಿ ಭೀಮಸೇನ ದೇವರು ಹೇಗೆ ನಿಲ್ತಾರೆ. ಯಾರಿಗೆ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಸಾಮರ್ಥ್ಯ ಇಲ್ಲ, ಅವರ ಕಡೆಯಿಂದಲೂ ಏನಾದರೂ ಒಂದು ಧರ್ಮವನ್ನು ಮಾಡಿಸಿ ಅವರ ಉದ್ಧಾರವನ್ನು ಮಾಡಬೇಕೆಂಬ ಕಳಕಳಿ ಭೀಮಸೇನ ದೇವರಲ್ಲಿ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನಾವು ಸ್ಮರಣೆ ಮಾಡಿಕೊಳ್ಳೇಬೇಕು. ಪ್ರಾರ್ಥನೆ ಮಾಡ್ತಾರೆ ವೇದವ್ಯಾಸ ದೇವರಿಗೆ, ತಥೋ ಬಹುಫಲಂ ಬ್ರೂಹಿ ವ್ರತಮೇಕಂ ಮಮ ಪ್ರಭೋ. ನೀನು ಸಮರ್ಥ, ಏನೂ ಕರ್ಮ ಮಾಡದೇ ಇದ್ದರೂ ಕೂಡ ಫಲವನ್ನು ಕೊಡುವ ಸಾಮರ್ಥ್ಯ ನನಗೆ ಇದೆ. ಆದರೆ ನಿನ್ನ ಇಚ್ಛೆ ಹಾಗೆ ಅಲ್ಲ. ಭಕ್ತರ ಕಡೆಯಿಂದ, ನಿನ್ನ ಸೇವಕರ ಕಡೆಯಿಂದ ಏನಾದರೂ ಒಂದು ಸೇವೆಯನ್ನು ಮಾಡಿಸಿಕೊಂಡು ಅವರಿಗೆ ಫಲವನ್ನು ನೀನು ಕೊಡಬೇಕು. ಅದು ನಿನ್ನ ಸಂಕಲ್ಪ. ಅದು ಆದ್ದರಿಂದಾಗಿ ನೀನೇ ಒಂದು ಸಂಕಲ್ಪವನ್ನು ಮಾಡಿಕೊ. ಅಸಮರ್ಥರಾದ ನಿನ್ನ ಭಕ್ತರಿದ್ದಾರೆ, ಆ ಭಕ್ತರಿಗಾಗಿ ಏನಾದರೂ ಒಂದು ಉಪಾಯವನ್ನು ಹೇಳಿ, ಒಂದು ಉಪವಾಸವನ್ನು ಮಾಡಲಿಕ್ಕೆ ಹೇಳಿ, ಉಳಿದ ಉಪವಾಸಗಳನ್ನು ಅವರು ಮಾಡದೇ ಇದ್ದರೂ ಕೂಡ ಆ ಉಪವಾಸಗಳ ವ್ರತ ಬರಬೇಕು ಅಂತ ಅನ್ನೋದಕ್ಕಾಗಿ ಒಂದು ಉಪಾಯವನ್ನು ಹೇಳಬೇಕು ಅಂತಂದಾಗ ವೇದವ್ಯಾಸ ದೇವರು ಹೇಳ್ತಾರೆ, ಜ್ಯೇಷ್ಠ ಮಾಸ ಶುಕ್ಲಪಕ್ಷದಲ್ಲಿ ನಿರ್ಜಲ ಎಂಬ ಹೆಸರಿನ ಒಂದು ಏಕಾದಶಿ ಅದು. ಆ ಏಕಾದಶಿಯನ್ನು ಹೇಗೆ ಮಾಡಬೇಕು ಅಂದರೆ ನಿರ್ಜಲ ಉಪವಾಸವನ್ನೇ ಮಾಡಬೇಕು. ನೋಡಿರಿ, ಇಲ್ಲಿ ಶಬ್ದಗಳು ಎಷ್ಟು ವಿಚಿತ್ರವಾಗಿರ್ತದೆ ಅಂದರೆ, ಹಾಗಾದರೆ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿಯ ಹೊರತಾಗಿ ಉಳಿದ ಎಲ್ಲ ಏಕಾದಶಿಗಳು ನೀರು ಕುಡಿದು ಮಾಡಬಹುದು ಅಂತ ಅರ್ಥನಾ? ಇದಕ್ಕೆ ನಿರ್ಜಲ ಏಕಾದಶಿ ಅಂತ ವ್ಯವಹಾರ ಮಾಡಿದ್ದಾರೆ. ಅಂದರೆ ನೀರನ್ನು ಕುಡಿಬಾರದು ಅಂತ ಅರ್ಥ. ಅಂದರೆ ಇದರ ಅರ್ಥ ಏನಾಗ್ತದೆ? ಉಳಿದ ಏಕಾದಶಿಯಲ್ಲಿ ನೀರನ್ನು ಸ್ವೀಕಾರ ಮಾಡಿದರೆ ತಪ್ಪಿಲ್ಲ, ನೀರು ಸ್ವೀಕಾರ ಮಾಡಬಹುದು ಅಂತ ಈ ರೀತಿಯಾಗಿ ಅನ್ನಿಸ್ತದೆ. ಹಾಗೆ ಅಲ್ಲ, ಇದು ವಿಶೇಷವಾಗಿ ನಿರ್ಜಲ ನಾಮಕವಾಗಿದೆ ಅಷ್ಟೇ ಹೊರತು ಉಳಿದ ಏಕಾದಶಿಗಳು ಕೂಡ ನಿರ್ಜಲವಾಗಿಯೇ ನಾವು ಮಾಡಬೇಕು. ಇದಕ್ಕೆ ವಿಶೇಷವಾಗಿ ನಿರ್ಜಲ ಅಂತ ಅನ್ನೋ ಹೆಸರಂತ ನಾವು ತಿಳಿದುಕೊಳ್ಳಬಹುದು. ಆ ಏಕಾದಶಿ ದಿವಸ ಆಚಮನದ ಹೊರತಾಗಿ ಬೇರೆ ಏನನ್ನೂ ಸ್ವೀಕಾರ ಮಾಡಬಾರ್ದು. ಆಚಮನವೂ ಕೂಡ ಹೇಗೆ ಮಾಡಬೇಕು? ಉದ್ದು ಮುಳುಗುವಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಬೇಕು. ಬಹಳ ಅಪರೂಪವಾದ ರೀತಿಯಲ್ಲಿ ಸತ್ಯಪರಾಯಣ ತೀರ್ಥರು ಮುಂತಾದವರು ಹೇಳ್ತಾರೆ, ಏಕಾದಶಿ ಬಂದಾಗ ಹೆಚ್ಚಿನ ಆಚಮನಗಳನ್ನು ಮಾಡಬೇಡಿ ಅಂತ ತಿಳಿಸ್ತಾರೆ. ಒಂದು ಆಚಮನ ಮಾಡಿ ಸಾಕು. ಕೆಲವು ಬಾರಿ
ಕರ್ಮ ಅಂತೆ ದ್ವಿರಾಚಮೇತ್, ಕರ್ಮ ಮುಗಿದ ಮೇಲೆ 2 ಆಚಮನ ಮಾಡಿರಿ ಅಂತ 2 ಆಚಮನವನ್ನು 1 ಬಾರಿ, 3 ಆಚಮನವನ್ನು 1 ಬಾರಿ ಹೀಗೆ ವಿಧಾನ ಮಾಡಿರ್ತಾರೆ. ಆ ಹೆಚ್ಚಿನ ಆಚಮನಗಳನ್ನು ಏಕಾದಶಿ ದಿವಸ ಪರಿತ್ಯಾಗ ಮಾಡಿ ಅಂತ ಅನೇಕ ಮಹಾನುಭಾವರು ಜ್ಞಾನಿಗಳು ತಮ್ಮ ತಮ್ಮ ಏಕಾದಶಿಯ ಬಗ್ಗೆ ರಚನೆ ಮಾಡಿದ ಪ್ರಬಂಧಗಳಲ್ಲಿ, ಗ್ರಂಥಗಳಲ್ಲಿ ಆ ಮಹಾನುಭಾವರು ತಿಳಿಸ್ತಾರೆ. ಹಾಗೆ ಇಲ್ಲಿಯೂ ನಮಗೆ ಹೇಳ್ತಾರೆ, ಗೋಕರ್ಣಕೃತ ಹಸ್ತೇನ ಮಾಷಮಾತ್ರಂ ಜಲಂ ಪಿಬೇತ ತನ್ಯೂನಮಧಿಕಂ ಪೀತ್ವ. ಅದಕ್ಕಿಂತಲೂ ಹೆಚ್ಚು ಕಡಿಮೆ ಪಾನ ಮಾಡಬಾರದು. ಇರಲಿ ಅಂತೂ ಆ ಆಚಮನವನ್ನು ಮಾತ್ರ ಅವತ್ತಿನ ದಿವಸ ಮಾಡಿ ಅವತ್ತಿನ ದಿವಸ ಪೂರ್ಣ ಉಪವಾಸವನ್ನು ಮಾಡಬೇಕು. ಏಕಾದಶಿ ಪ್ರಾರಂಭ ಉದಯದಿಂದ ದ್ವಾದಶಿ ಉದಯವಾಗುವ ತನಕ, ಸೂರ್ಯೋದಯವಾಗುವ ತನಕ ಯಾವುದೇ ರೀತಿಯಾದ ಆಹಾರವನ್ನು ಸ್ವೀಕಾರ ಮಾಡಬಾರದು. ಪರಿಪೂರ್ಣವಾದ ಏಕಾದಶಿಯನ್ನು ಮಾಡಬೇಕು. ಹಾಗಾದರೆ ಇಲ್ಲಿ ಮತ್ತೊಂದು ಸಂದೇಹ ಬರ್ತದೆ. ಹಾಗಾದರೆ ಏಕಾದಶಿ ದಿವಸ ಸೂರ್ಯೋದಯವಾಗೋದಕ್ಕಿಂತಲೂ ಪೂರ್ವದಲ್ಲಿ ಏನಾದರೂ ಆಹಾರವನ್ನು ಸ್ವೀಕಾರ ಮಾಡಬಹುದಾ ಅಂತ ಅನ್ನಿಸ್ತದೆ. ಅಲ್ಲ, ದಶಮಿ ದಿವಸ ಒಟ್ಟಾರೆ ರಾತ್ರಿ ಒಂದು ಒಂದು ಸಮಯದ ತನಕ ಮಾತ್ರ ಆಹಾರದ ಸ್ವೀಕಾರ. ಅದಾದ ಮೇಲೆ ಆಹಾರ ಸ್ವೀಕಾರ ಪ್ರತಿನಿತ್ಯವೂ ಇಲ್ಲವೇ ಇಲ್ಲ. ಬರೀ ದಶಮಿ ಅಂತ ಇಷ್ಟೇ ಅಲ್ಲ, ಒಂದು ಹಂತದ ತನಕ ಮತ್ತು ರಾತ್ರಿ ಆಹಾರ ಸ್ವೀಕಾರ ಮಾಡಲಿಕ್ಕೆ ಅರ್ಹತೆ ಇದೆ. ಆ ಸಮಯ ಮೀರಿದ ಮೇಲೆ ರಾತ್ರಿ ಆಹಾರ ಸ್ವೀಕಾರ ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ಏಕಾದಶಿಯೂ ಅಷ್ಟೇ. ಹೀಗಾಗಿ ದಶಮಿ ಆದಷ್ಟು ಲಘು ಭೋಜನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಪ್ಪತ್ತು ಮಾಡಬೇಕು ಎಂಬ ನಿಯಮವನ್ನು ಹೇಳುವಾಗ ದಶಮ್ಯಾಂ ಲಘುಭೋಜೀಯ, ಲಘು ಭೋಜನವನ್ನು ಮಾಡಬೇಕು. ಅದೇ ರೀತಿಯಾಗಿ ಬೇಗ ಶೀಘ್ರವಾಗಿಯೇ ಮಧ್ಯಾಹ್ನ ಕಾಲದಲ್ಲಿ ಭೋಜನವನ್ನು ಮಾಡಿಬಿಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಸಾಯಂಕಾಲವೂ ಅಷ್ಟೇ, ಸೂರ್ಯಾಸ್ತವಾದ ಕೂಡಲೇ ಭೋಜನ ಮಾಡುವವರು ಸೂರ್ಯಾಸ್ತವಾದ ಕೂಡಲೇ ಎಷ್ಟು ಬೇಗ ಅವತ್ತು ಭೋಜನ ಮಾಡ್ತಾರೆ ಅಷ್ಟು ಒಳ್ಳೆಯದು. ರಾತ್ರಿ ಬಹಳ ಬೆಳೆಸ್ಕೊಳ್ಳಬಾರದು ದಶಮಿ ದಿವಸ, ಅದರಲ್ಲೂ ವಿಶೇಷವಾಗಿ. ಆದ್ದರಿಂದಾಗಿ ಮತ್ತು ಏಕಾದಶಿ ಸೂರ್ಯೋದಯಕ್ಕಿಂತಲೂ ಮುಂಚೆ ಏನಾದರೂ ಸ್ವೀಕಾರ ಮಾಡಬೇಕು ಅಂತ ಅರ್ಥ ಸರ್ವಥ ಮಾಡಿಕೊಳ್ಳಬಾರದು. ಆ ಶಾಸ್ತ್ರ ನಮಗೆ ಯಾವ ರೀತಿಯಾಗಿ ಹೇಳಿದೆ ಅದೇ ರೀತಿಯಾಗಿ ಆಹಾರ ಸ್ವೀಕಾರ ಇರಬೇಕು. ಅಂತೂ ಏಕಾದಶಿ ಪರಿಪೂರ್ಣವಾಗಿ ನಿರ್ಜಲೋಪವಾಸವನ್ನು ಮಾಡಲೇಬೇಕು. ದ್ವಾದಶಿ ದಿವಸ ಎದ್ದು ಸ್ನಾನವನ್ನು ಮಾಡಿ ಅವತ್ತಿನ ದಿವಸ ವಿಶೇಷವಾಗಿ ಕಲಶದಾನ, ಸ್ವರ್ಣದಾನ, ರಜತದಾನ ಇವುಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಭುಂಜೀತ ಕೃತಕೃತ್ಯಸ್ತು ಬ್ರಾಹ್ಮಣೈ ಸಹಿತೋ ವ್ರತಿ ಏವಂ ಕೃತೇತು ಯತ್ ಪುಣ್ಯಂ ಭೀಮಸೇನ ಶೃಣುಷ್ವತಃ. ಈ ರೀತಿಯಾಗಿ ಈ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿ ನಿರ್ಜಲ ಉಪವಾಸವನ್ನು ಮಾಡೋದರಿಂದ 1 ವರ್ಷದ ತನಕ ಮಧ್ಯದಲ್ಲಿ ಬಂದ ಏಕಾದಶಿಗಳೇನಿವೆಯಲ್ಲ ಆ ಎಲ್ಲ ಏಕಾದಶಿಗಳ ಪುಣ್ಯವನ್ನು ಅವನು ಪಡಿತಾನೆ. ತಾಸಾಂ ಫಲಮವಾಪ್ನೋತಿ ಅತ್ರಮೇ ನಾಸ್ತಿ ಸಂಶಯ. ಮತ್ತೊಂದು ಬಾರಿ ಎಚ್ಚರಿಕೆಯಿಂದ ಕೇಳಬೇಕು. ಯಾರಿಗೆ ಉಪವಾಸ ಮಾಡಲಿಕ್ಕೆ ಸರ್ವಥಾ ಸಾಮರ್ಥ್ಯ ಇಲ್ಲ ಅಂಥವರೂ ಕೂಡ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿ ನಿರ್ಜಲೋಪವಾಸವನ್ನು ಮಾಡಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಪರಿಸರವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಉಪವಾಸ ಆಗಲೇಬೇಕು ಎಂಬ ಕಡ್ಡಾಯ ನಿಯಮವನ್ನು ಪಾಲನೆ ಮಾಡಿ ಅವತ್ತಿನ ದಿವಸ ಉಪವಾಸ ಮಾಡಬೇಕು. ಇದೂ ಉಪವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಹಂತದಲ್ಲಿಯೂ ಕೆಲವರು ಇರ್ತಾರೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಂಥವರು ದಯಮಾಡಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ವೇದವ್ಯಾಸ ದೇವರು ಹೇಳಿದ್ದಾರೆ, ಭೀಮಸೇನ ದೇವರು ಹೇಳಿಸಿದ್ದಾರೆ, ಆದ್ದರಿಂದಾಗಿ ನಾನೇನಾದರೂ ಇವತ್ತು ಸ್ವೀಕಾರ ಮಾಡೋದಿಲ್ಲ ಮಾಡಿ. ಆದರೆ ಯಾವಾಗ ಆಹಾರವಿಲ್ಲದೆ ನಾನಿರಲಿಕ್ಕೆ ಸಾಧ್ಯವಿಲ್ಲ, ಬಹಳ ತೊಂದರೆಯಾಗ್ತಾ ಇದೆ, ಅಂಥ ಸಂದರ್ಭದಲ್ಲಿ ಶಾಸ್ತ್ರ ಹೇಳಿದ ಆಹಾರವನ್ನು ಅವಶ್ಯವಾಗಿ ಸ್ವೀಕಾರ ಮಾಡಿ. ಬೇಡ ಅಂತ ಅನ್ನೋದಿಲ್ಲ, ಆದರೆ ಇದನ್ನು ದುರುಪಯೋಗ ಮಾತ್ರ ಮಾಡಿಕೊಳ್ಳಬಾರದು. ಈ ವಚನಗಳನ್ನು, ಶಾಸ್ತ್ರದ ವಚನಗಳನ್ನು, ನನಗೆ ಅಸಾಮರ್ಥ್ಯ ಇದೆ, ನನಗೆ ಏಕಾದಶಿ ಉಪವಾಸ ಮಾಡಲಿಕ್ಕಾಗೋದಿಲ್ಲ, ಬಾಯಿಂದ ಅಂದು ವಂಚನೆ ಮಾಡಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಧರ್ಮ ಮಾಡುವವರು ನಾವೆಲ್ಲರೂ, ಧಾರ್ಮಿಕರು ನಾವೆಲ್ಲರೂ ಆ ರೀತಿಯಾದ ವಂಚನೆ ಮಾಡೋದೇ ಇಲ್ಲ, ಮಾಡಬಾರದು. ಆ ತರಹದ ಬುದ್ಧಿಯೂ ಕೂಡ ನಮಗೆ ಬರಬಾರದು. ಸ್ವಲ್ಪ ತೊಂದರೆಯಾದರೆ ಪರವಾಗಿಲ್ಲ, ಆದರೆ ಅತಿಯಾದ ತೊಂದರೆಯಾಗ್ತಾ ಇತ್ತು ಅಂತಂದರೆ ಮಾತ್ರ ಹಣ್ಣು ಹಂಪಲ ಇತ್ಯಾದಿಗಳನ್ನು ಮಾತ್ರ ಅವಶ್ಯವಾಗಿ ಸ್ವೀಕಾರ ಮಾಡಬಹುದು. ಅದು ಕೂಡ ಕಾಲು ಭಾಗ ಮಾತ್ರ ಆಹಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಸಪಾದ ಮಾತ್ರಂ ಕುರ್ವೀತ ತೃಪ್ತ್ಯರ್ಥಂ ಫಲಭಕ್ಷಣಂ ಅಂತ ಹೇಳಿದ್ದಾರೆ. ಏನೇ ಇರಲಿ, ಅಂತೂ ಅಸಮರ್ಥರಾದವರೂ ಕೂಡ ವಿಶೇಷವಾದ ಉಪಾಯಗಳನ್ನು ಮಾಡಿಕೊಂಡು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿ ಉಪವಾಸವನ್ನು ಮಾಡೋದರಿಂದ ಎಲ್ಲ ಏಕಾದಶಿ ಮಾಡಿದ ಪುಣ್ಯ ಅವರಿಗೆ ಬರ್ತದೆ ಅಂತ ಆ ಮಹಾನುಭಾವರಿಗೆ ಹೇಳ್ತಾರೆ. ಖಿನ್ನತೆ ಬಹುನೋಕ್ತೇನ ವಾಯುಪುತ್ರ ಪುನಃ ಪುನಃ. ನೋಡ್ರಿ, ಭೀಮಸೇನ ದೇವರನ್ನು ವಾಯುಪುತ್ರ ಅಂತ ಸಂಬೋಧನೆ ಮಾಡ್ತಾರೆ. ಹೀಗಾಗಿ
ಸಂವತ್ಸರಸ್ಯ ಯಾವತ್ಯ ಶುಕ್ಲ ಕೃಷ್ಣಾಶ್ಚ ಉಪೋಷಿತಾಸ್ತಾಃ ಸರ್ವಾಸ್ಯುರೇಕಾದಶ್ಯೋ ನ ಸಂಶಯಃ ಅಂತಕಾಲೇನ ಯತ್ಯೇವಂ ಮಾನವಂ ವೈಷ್ಣವೀಂ ಪುರೀಂ ತಸ್ಮಾತ್ ಸರ್ವ ಪ್ರಯತ್ನೇನ ಸೋಪೋಷ್ಯೋದಕವರ್ಜಿತ. ಆದ್ದರಿಂದಾಗಿ ಉದಕರಹಿತವಾಗಿ ಈ ಏಕಾದಶಿ ಉಪವಾಸವನ್ನು ಮಾಡಬೇಕು. ಆವತ್ತಿನ ದಿವಸ ಧೇನುದಾನವನ್ನು ಮಾಡಬೇಕು, ಜಲದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಾಡಬೇಕಾದ ಅನೇಕ ವ್ರತಗಳನ್ನು ಹೇಳ್ತಾರೆ. ಅವತ್ತಿನಿಂದ ಭೀಮಸೇನ ದೇವರು ಈ ವ್ರತವನ್ನು ಮಾಡಿದರು ಅಂತ ಹೇಳ್ತಾರೆ. ನೋಡಿದರೆ ಕೇಳಿದರೆ ನಿಜವಾಗಿ ನಗು ಬರ್ತದೆ. ಆದರೆ ಭೀಮಸೇನ ದೇವರೇನು ಅನಾದಿ ಕಾಲದಿಂದ ಅವರು ಇಂಥ ಧರ್ಮಗಳಲ್ಲಿ, ಶುದ್ಧ ಭಾಗವತ ಧರ್ಮಗಳಲ್ಲೇನೆ ನಿರತರಾದ ಮಹಾನುಭಾವರವರು. ಆದ್ದರಿಂದಾಗಿ ಹೀಗೆ ಭೀಮಸೇನ ದೇವರು ಮಾಡಿದರು ಅಂತ ಹೇಳಿ ನಮಗೊಂದು ಉತ್ಸಾಹವನ್ನು ಕೊಡೋದಕ್ಕಾಗಿ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿ ನಿರ್ಜಲ ಉಪವಾಸ ಇದನ್ನು ಮಾಡಬೇಕು ಅಂತನ್ನೋ ಉತ್ಸಾಹವನ್ನು ನಮ್ಮಲ್ಲಿ ತುಂಬೋದಕ್ಕಾಗಿ ಈ ರೀತಿಯಾದ ಕಥೆಗಳೇ ಹೊರತು ಭೀಮಸೇನ ದೇವರು ಅವತ್ತು ಪ್ರಾರಂಭ ಮಾಡಿದರು. ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿ ಮಾತ್ರ ಮಾಡ್ತಾಯಿದ್ರು, ಉಳಿದ ಏಕಾದಶಿ ಉಪವಾಸ ಮಾಡ್ತಾ ಇರಲಿಲ್ಲ. ಈ ರೀತಿಯಾಗಿ ಸರ್ವಥಾ ತಿಳಿಯಬಾರದು. ಈ ಉಪವಾಸವನ್ನು ಮಾಡೋದರಿಂದ ಮನುಷ್ಯ ಪಾಪವನ್ನು ಗಳಿಸಿರ್ತಾನೆ. ಯಾರೋ ಬೇಡ, ನನ್ನ ಪಾಪಗಳನ್ನು ನಾನು ನೋಡಿಕೊಂಡ್ರೆ ಸಾಕು. ಎಷ್ಟು ಪಾಪಗಳನ್ನು ಮಾಡಿದ್ದೇನೆ ಅಂತಂದರೆ, ನಾವು ಮಾಡಿದ ಪಾಪಗಳಿಗೆ ಒಂದೇನಾದರೂ ರೂಪ ಬಂದರೆ ಅದು ಮೇರುವಿಗಿಂತಲೂ ದೊಡ್ಡದಾಗಿ ಬಿಡುತ್ತದೆ, ಮೇರು ಪರ್ವತಕ್ಕಿಂತಲೂ ದೊಡ್ಡದಾಗಿ ಬಿಡುತ್ತದೆ, ಮಂದರ ಪರ್ವತಕ್ಕಿಂತಲೂ ದೊಡ್ಡದಾಗಿ ಬಿಡುತ್ತದೆ, ಸಾಗರಕ್ಕಿಂತಲೂ ದೊಡ್ಡದಾಗಿ ಬಿಡುತ್ತದೆ. ಅಷ್ಟು ಪಾಪಗಳನ್ನು ನಾವು ಮಾಡಿದ್ದೇವೆ. ಏಕಾದಶಿ ಉಪವಾಸ ಮಾಡೋದರಿಂದ ಅಂಥ ಪಾಪಗಳೆಲ್ಲ ಕರಗಿ ಹೋಗ್ತವೆ ಅಂತ ಪುರಾಣಗಳಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ. ಮೇರು ಮಂದರ ಮಾನಂತು ಸ್ತ್ರೀಯೋಥ ಪುರುಷಸ್ಯವ ಸರ್ವಂ ತದ್ಭಸ್ಮತಾಂ ವ್ಯಾತಿ ಏಕಾದಶ್ಯ ಪ್ರಭಾವತಃ. ಎಂಥ ದಿನವನ್ನು ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಅನ್ನೋ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಬೇಕು ಅವಶ್ಯವಾಗಿ. ಅವತ್ತಿನ ದಿವಸ ವಿಶೇಷವಾಗಿ ಯಾರಿಗೆ ಸಾಧ್ಯ ಇದೆ ರಜತ ಕಲಶ ದಾನ ಅಥವಾ ತಾಮ್ರ ಕಲಶ ದಾನ, ನೀರು ತುಂಬಿದ ಆ ಕಲಶದಾನವನ್ನು ಬ್ರಾಹ್ಮಣರಿಗೆ ಮಾಡಬೇಕು. ವಿಶೇಷವಾಗಿ ಸ್ನಾನ, ದಾನ, ಜಪ, ಹೋಮ ಏನೇನು ದ್ವಾದಶಿ ದಿವಸ ಮಾಡ್ತಾನೆ ಅವೆಲ್ಲವೂ ಕೂಡ ಸಾರ್ಥಕವಾಗ್ತದೆ. ನೂರಾರು ಧರ್ಮಗಳನ್ನು ಮಾಡಿ ಏನು ಫಲ? ಏಕಾದಶಿ ಧರ್ಮವನ್ನು ಸಾಂಗವಾಗಿ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಏಕಾದಶಿ ದಿವಸ ಯಾರು ಅನ್ನವನ್ನು ತಿಂತಾರೆ ಅದಕ್ಕಿಂತಲೂ ಹೆಚ್ಚಿನ ಪಾಪ ಅಂತನ್ನೋದೇ ಇಲ್ಲ, ಅದೇ ಅತಿ ಹೆಚ್ಚಿನ ಪಾಪ ಅಂತ ಪುರಾಣಗಳೆಲ್ಲ ನಮಗೆ ತಿಳಿಸ್ತವೆ. ಮುಚ್ಚಂತೆ ಪಾತಕೈ ಸರ್ವೈ ನಿರ್ಜಲ ಯೈರುಪೋಷಿತ ತುಷ್ಟೋ ಭವತಿ ವೈಕ್ಷಿಪ್ರಂ ತೈಸ್ತುಷ್ಟೈ ಮೋಕ್ಷದೋ ಹರಿ. ಏಕಾದಶಿ ಉಪವಾಸ ಮಾಡೋದರಿಂದ ಭಗವಂತ ತೃಪ್ತನಾಗ್ತಾನೆ, ಭಗವಂತ ಸಂತುಷ್ಟನಾಗ್ತಾನೆ. ಭಗವಂತ ತುಷ್ಟನಾಗೋದರಿಂದಲೇ ನಮಗೆ ಮೋಕ್ಷ ಅನ್ನೋದು ಸಿಗ್ತದೆ. ಏಕಾದಶಿ ಉಪವಾಸವನ್ನು ಪರಿತ್ಯಾಗ ಮಾಡಿ, ನೆಪಗಳನ್ನು ಹೇಳಿ ಉಪವಾಸವನ್ನು ಪರಿತ್ಯಾಗ ಮಾಡಿದರೆ ಅದಕ್ಕಿಂತಲೂ ದೊಡ್ಡ ಆತ್ಮದ್ರೋಹ ಇಲ್ಲ ಅಂತ ಹೇಳ್ತಾರೆ. ನನಗೆ ನಾನು ದ್ರೋಹ ಮಾಡಿಕೊಂಡಂತೆ ಏಕಾದಶಿ ಉಪವಾಸ ಮಾಡದೇ ಹೋದರೆ ನಾನು ಭಗವಂತನ ದ್ರೋಹ ಮಾಡಿದಂತೆ. ಆತ್ಮ ಅಂದರೆ ಸ್ವಾಮಿ ಅಂತ ಅರ್ಥ. ಯಾರಿಗಾಗಿ ಈ ಉಪವಾಸವನ್ನು ನಾನು ಮಾಡ್ತಾ ಇದ್ದೇನೆ? ನನಗಾಗಿ ಅಲ್ಲ, ಇದು ದೇವರಿಗಾಗಿ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಸಕಾಮವಾಗಿ ಅಲ್ಲ ಈ ಏಕಾದಶಿ ಉಪವಾಸ ಮಾಡೋದು. ನಾವು ದೇವರ ಪ್ರೀತಿಗಾಗಿ ಈ ಉಪವಾಸವನ್ನು ಮಾಡ್ತಾ ಇದ್ದೇವೆ. ಈ ಉಪವಾಸವನ್ನು ಮಾಡದೇ ಇದ್ದರೆ ಆತ್ಮದ್ರೋಹವನ್ನು, ಪರಮಾತ್ಮನಿಗೇನೇ ದ್ರೋಹ ಬಗೆದಂತೆ ಆಗ್ತದೆ. ದೇವರ ದ್ರೋಹ ಬಗೆದರೆ ನಮಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯವಿದೆಯಾ? ಒಳ್ಳೆಯ ಗತಿ ಸಿಗಲಿಕ್ಕೆ ಸಾಧ್ಯವಿದೆಯಾ? ಸರ್ವಥಾ ಸಾಧ್ಯವಿಲ್ಲ. ಅನ್ನ, ಪಾನ, ಗೋದಾನ, ವಸ್ತ್ರದಾನ, ಶಯ್ಯಾದಾನ, ಕಮಂಡಲು ದಾನ, ಛತ್ರದಾನ ಇವುಗಳನ್ನೆಲ್ಲ ನಿರ್ಜಲ ಏಕಾದಶಿ ದಿವಸ ದಾನ ಮಾಡಬಹುದು. ಉಪಾನತ್ ದಾನ, ಪಾದರಕ್ಷೆಗಳ ದಾನ ಇವುಗಳನ್ನು ಯಾವುದು ಸಾಧ್ಯ ಇದೆ ಆ ಎಲ್ಲ ದಾನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ರಾಹುಗ್ರಸ್ತನಾದಾಗ, ರಾಹುಗ್ರಸ್ತನಾದಾಗ, ಸೂರ್ಯಗ್ರಹಣ ಬಂದಾಗ ಮತ್ತು ಅನೇಕ ಪುಣ್ಯ ಯೋಗಗಳು ಬಂದಾಗ ಶ್ರಾದ್ದ ಮಾಡೋದರಿಂದ ಏನು ಪುಣ್ಯ ಬರ್ತದಲ್ಲ, ಆ ಪುಣ್ಯ ಈ ಏಕಾದಶಿ ಮಾಡೋದರಿಂದ ಬರ್ತದೆ ಅಂತ ಹೇಳ್ತಾರೆ. ಯತ್ಫಲಂತು ಸಿನೀವಾಲ್ಯಂ ರಾಹುಗ್ರಸ್ತೆ ದಿವಾಕರೆ ಕೃತ್ವಾ ಶ್ರಾದ್ದಂ ಲಭೇನ್ಮರ್ತ್ಯ ತದಸ್ಯ ಶ್ರವಣಾದಪಿ. ಈ ಏಕಾದಶಿ ಉಪವಾಸ ಏನಿದೆ, ಈ ಉಪವಾಸದ ಕಥೆಯನ್ನು ಶ್ರವಣ ಮಾಡೋದರಿಂದ ಅಂಥ ಅದ್ಭುತವಾದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಕೇಶವ ಪ್ರೀಣನಾರ್ಥಾಯ ಅನ್ಯದ ಆಚಮನಾದರತೆ, ಆಚಮನವನ್ನು ಬಿಟ್ಟು ಉಳಿದದ್ಯಾವುದನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ, ಈ ಏಕಾದಶಿಯ ಸಂದರ್ಭದಲ್ಲಿ ಒಂದು ಮಂತ್ರವನ್ನು ಹೇಳಬೇಕು ಅಂತ ಹೇಳ್ತಾರೆ. ದೇವದೇವ ಹರ್ಷಿಕೇಶ ಸಂಸಾರಾರಣವ ತಾರಕ ಜಲಕುಂಭ ಪ್ರದಾನೇನ ನರಮಾಂ ಪರಮಾಂ ಗತಿಂ. ಜಲಕುಂಭವನ್ನು ದಾನ ಮಾಡುವಾಗ ಈ ಶ್ಲೋಕವನ್ನು ಹೇಳಿ ಬ್ರಾಹ್ಮಣರಿಗೆ ಜಲಕುಂಭವನ್ನು ದಾನ ಮಾಡಬೇಕು ಅಂತನ್ನೋದನ್ನು ಪರಮಾದ್ಭುತವಾದ ರೀತಿಯಲ್ಲಿ ತಿಳಿಸ್ತಾರೆ. ಅನೇಕ ಶ್ಲೋಕಗಳು ಇವೆ
ಈ ಸಂದರ್ಭದಲ್ಲಿ ಹೇಳಿಕೊಳ್ಳಬೇಕಾದ ಶ್ಲೋಕಗಳು: ಸ್ನಾನ ವಸ್ತ್ರಯುತ ಭೀಮ ಛತ್ರೋಪಾನ ಫಲಾನ್ವಿತಾ ದಾನಾನ್ಯಜ್ಞಾನಿ ದೇಯಾನಿ. ಬೇರೆ ಬೇರೆ ತರಹದ ಯಾವುದು ದಾನ ಮಾಡಲಿಕ್ಕೆ ಶಕ್ಯ ಇದೆ ಆ ಎಲ್ಲ ಪದಾರ್ಥಗಳನ್ನು ಅವತ್ತಿನ ದಿವಸ ದಾನ ಮಾಡಿ ದ್ವಾದಶಿ ದಿವಸ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ತಾನೂ ಕೂಡ ಪಾಲನೆಯನ್ನು ಮಾಡಿ ವಿಶಿಷ್ಟವಾದ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತನ್ನೋ ಅತ್ಯದ್ಭುತವಾದ ಘಟನೆಗಳನ್ನು ಕಥೆಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಈ ಏಕಾದಶಿ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿಯ ಮಹಿಮೆ: ಸರ್ವ ಪಾಪ ನಿರ್ಮುಕ್ತ ಪದಂ ಗಚ್ಚಂತ್ಯನಾಮಯಂ. ಎಲ್ಲ ಪಾಪಗಳಿಂದ ನಿರ್ಮುಕ್ತನಾಗಿ ತನ್ನ ಸಾಧನೆ ಪರಿಪಕ್ವವಾದಾಗ ಭಗವಂತನ ಸ್ಥಾನ ಮೋಕ್ಷ ವೈಕುಂಠವನ್ನು ಆ ಮನುಷ್ಯ ಪಡಿತಾನೆ. ಆದ್ದರಿಂದಾಗಿ ಈ ಅದ್ಭುತವಾದ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿ ನಿರ್ಜಲ ಏಕಾದಶಿ ವ್ರತವನ್ನು ಉಪವಾಸ ಮಾಡುವ ಸಾಮರ್ಥ್ಯ, ಉಪವಾಸ ಮಾಡುವ ಯೋಗ್ಯತೆ ಹಾಗೂ ಈ ಸಂದರ್ಭದಲ್ಲಿ ದೇವರ ವಿಶಿಷ್ಟವಾದ ಸೇವೆ ಮಾಡುವ ಆ ಮನಸ್ಸು, ಉತ್ಸಾಹ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇತಿ ಶ್ರೀ ಬ್ರಹ್ಮವೈವರ್ತ ಪುರಾಣೆ ಜ್ಯೇಷ್ಠ ಶುಕ್ಲ ನಿರ್ಜಲ ಏಕಾದಶಿ ವ್ರತ ಮಾಹಾತ್ಮ್ಯಂ ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.